ಮೈಸೂರಲ್ಲೂ ಕೂಡ ಪ್ರತಿಭಟನೆ ಮುಂದುವರೆದಿದೆ. ಕನ್ನಡ ಪರ ಸಂಘಟನೆಗಳು ವಿನೂತನವಾಗಿ ಪ್ರತಿಭಟಿಸಿದಾವೆ. ಮೈಸೂರಲ್ಲಿ ಕಾಡಾ ಕಚೇರಿಯ ಮುಂಭಾಗ ಪ್ರೊಟೆಸ್ಟ್ ಮಾಡಿದ್ದಾರೆ, ಪೊರಕೆ ಹಿಡಿದು ಪ್ರತಿಭಟಿಸಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಮತ್ತೆ ಸ್ಟಾಲಿನ್ ಪಳನಿಸ್ವಾಮಿ ಭಾವಚಿತ್ರಕ್ಕೆ ಪೊರಕೆಯಲ್ಲಿ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸಿದ್ದಾರೆ. ತಮಿಳುನಾಡಿನ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಮೈಸೂರಲ್ಲಿ ನಡೆದಿರುವಂತಹ ಪ್ರತಿಭಟನೆ. ತಮಿಳುನಾಡಿನ ರಾಜಕೀಯ ನಾಯಕರ ಭಾವಚಿತ್ರಗಳನ್ನು ಹಿಡಿದು ಜೊತೆಗೆ ಪೊರಕೆ ಹಿಡಿದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ತಮಿಳುನಾಡು ಪದೇ ಪದೇ ಕಾವೇರಿ ನೀರಿಗೆ ಡಿಮ್ಯಾಂಡ್ ಮಾಡಿ ಕರ್ನಾಟಕಕ್ಕೆ ಕೊಡ್ತಾ ಇರುವಂತಹ ತೊಂದರೆ, ಮೇಕೆದಾಟು ಯೋಜನೆ ವಿಚಾರವಾಗಿಯೂ ಕೂಡ ಅನವಶ್ಯಕವಾಗಿ ತಮಿಳುನಾಡು ಮಾಡ್ತಾ ಇರುವಂತಹ ಕಿರಿಕ್, ಇದೆಲ್ಲವನ್ನು ಕೂಡ ವಿರೋಧಿಸಿ ಸಿಎಂ ವಿಜಯ್ ಜೊತೆಗೆ ಸ್ಟಾಲಿನ್ ಉಳಿದ ರಾಜಕೀಯ ನಾಯಕರ ಭಾವಚಿತ್ರಗಳಿಗೆ ಪೊರಕೆಯಿಂದ ಹೊಡೆದು ಕಾಡಾ ಕಚೇರಿಯ ಮುಂಭಾಗ ಕನ್ನಡ ಪರ ಹೋರಾಟಗಾರರು ಮೈಸೂರಲ್ಲಿ ಈ ರೀತಿಯಾಗಿ ವಿನೂತನ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬೆಳಗ್ಗೆಯಿಂದ ಮೈಸೂರಲ್ಲಿ ನಾವು ಗಮನಿಸ್ತಾ ಇದ್ವಿ, ಪ್ರತಿಭಟನೆಗಳು ನಡೀತಾ ಇದೆ. ನಗರದ ಬಸ್ ಸ್ಟ್ಯಾಂಡ್ ಸಮೀಪ ಬೆಳಗ್ಗೆ ಬಸ್ಗಳನ್ನು ತಡೆಯೋ ಪ್ರಯತ್ನ ಮಾಡಿದ್ರು, ಆದರೆ ಆ ಸಂದರ್ಭದಲ್ಲಿ ಪೊಲೀಸರು ಒಂದಷ್ಟು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ರು. ಬಸ್ಗಳ ಸಂಚಾರ ಎಂದಿನಂತೆ ಇದೆ. ಆದರೆ ಕನ್ನಡ ಪರ ಹೋರಾಟಗಾರರು ಈ ರೀತಿಯಾಗಿ ವಿನೂತನವಾಗಿ ಪ್ರತಿಭಟನೆ ಮಾಡೋದ್ರ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಮುಂದಾಗಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಹನಿ ನೀರನ್ನು ಕೂಡ ಬಿಡಬಾರದು ಈಗಿರುವಂತಹ ಪರಿಸ್ಥಿತಿಯಲ್ಲಿ ಅನ್ನುವಂಥದ್ದು ಪ್ರತಿಭಟನಾಕಾರರ ಆಗ್ರಹ. ಈಗ ಪ್ರತಿಭಟನಾ ಸ್ಥಳದಿಂದ ನಮ್ಮ ಮೈಸೂರಿನ ಪ್ರತಿನಿಧಿ ರಾಮ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಮ್, ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ ಪ್ರತಿಭಟನೆಗಳು ಮುಂದುವರಿತಾನೆ ಇದೆ ಮೈಸೂರಲ್ಲಿ. ಸದ್ಯ ಏನು ಸಿಚುವೇಶನ್ ಇದೆ ಅಂದರೆ ಪ್ರತಿಭಟನೆ ಹೆಚ್ಚಾಗಿದೆಯಾ ಅಥವಾ ಸಾಂಕೇತಿಕವಾಗಿ ಈ ರೀತಿ ಪ್ರತಿಭಟಿಸ್ತಿದ್ದಾರಾ, ಹೇಗೆ? ವಿಜಯ್, ಇನ್ನು ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಮೈಸೂರಿನಲ್ಲಿ ಅದು ಪ್ರತಿಭಟನೆಗೆ ಸೀಮಿತವಾಗಿದೆ. ಸಾಲು ಸಾಲು ಪ್ರತಿಭಟನೆಗಳು ಮೈಸೂರಿನಲ್ಲಿ ಆಗ್ತಾ ಇರುವಂಥದ್ದು. ನಾನೀಗ ಮೈಸೂರಿನ ಕಾಡಾ ಕಚೇರಿ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಇವತ್ತು ಕನ್ನಡ ಪರ ಸಂಘಟನೆಯವರು ಪೊರಕೆ ಚಳುವಳಿ ಮಾಡ್ತಾ ಇರುವಂಥದ್ದು. ಅಂದರೆ ಸಿಎಂ, ತಮಿಳುನಾಡಿನ ಸಿಎಂ ಏನಿದ್ದಾರೆ ವಿಜಯ್ ಅವರಿಗೆ ಪೊರಕೆಯಲ್ಲಿ ಹೊಡೆಯುವಂತಹ ಒಂದು ಚಳುವಳಿಯನ್ನು ಮಾಡ್ತಾ ಇರುವಂಥದ್ದು. ಸೊ ಎಲ್ಲರೂ ಏನು ತಮಿಳುನಾಡಿನ ರಾಜಕೀಯ ಮುಖಂಡರುಗಳಿದ್ದಾರೆ ಅವರೆಲ್ಲರಿಗೂ ಸಹ ಒಂದು ಪ್ರತಿಭಟನೆಯ ಮೂಲಕವಾಗಿ ಎಚ್ಚರಿಕೆಯನ್ನು ನೀಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಮೈಸೂರಿನಲ್ಲಿ ಏನು ಕರ್ನಾಟಕ ಬಂದ್ ಇದೆ, ಸೊ ಕರ್ನಾಟಕ ಬಂದ್ ಕರೆ ನೀಡುವಂಥದ್ದು ಮೈಸೂರಿನಲ್ಲಿ ಪ್ರತಿಭಟನೆಗೆ ಸೀಮಿತವಾಗಿರುವಂಥದ್ದು. ಬೇರೆ ಬೇರೆ ಸಂಘಟನೆಗಳು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ, ಕನ್ನಡ ಸೇನೆಯವರು ಸಹ ಪ್ರತಿಭಟನೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಕರ್ನಾಟಕ ಬಂದ್ಗೆ ಮೈಸೂರಿನಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಸಿಕ್ಕಿರಲಿಲ್ಲ, ಕೇವಲ ಅವೆಲ್ಲವೂ ಸಹ ಪ್ರತಿಭಟನೆಗೆ ಮೀಸಲವಾಗಿತ್ತು. ಹೀಗಾಗಿ ಸಾಲು ಸಾಲು ಪ್ರತಿಭಟನೆಗಳನ್ನ ಮಾಡುವಂತಹ ಕೆಲಸವನ್ನ ಕನ್ನಡ ಪರ ಸಂಘಟನೆಯವರು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು ತಮಿಳುನಾಡಿನ ವಿರುದ್ಧ. ಅಂದರೆ ನಮಗೆ ರಾಜ್ಯಕ್ಕೆ ನೀರಿಲ್ಲ, ಸೊ ರಾಜ್ಯಕ್ಕೆ ನೀರಿಲ್ಲ ಸಂದರ್ಭದಲ್ಲಿ ತಮಿಳುನಾಡಿಗೆ ಯಾವ ರೀತಿ ಕೊಡೋಕ್ಕಾಗುತ್ತೆ ಅನ್ನೋ ರೀತಿಯಲ್ಲಿ ಈ ರೀತಿಯಾದಂತಹ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಪ್ರತಿಭಟನಾ ನಿರತರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ತಾವು ತಮಿಳುನಾಡಿನ ಮುಖ್ಯಮಂತ್ರಿ ಸೇರಿದಂತೆ ಎಲ್ಲರ ವಿರುದ್ಧ ಆಕ್ರೋಶ ಪೊರಕೆ ಚಳುವಳಿ ಮಾಡ್ತಾ ಇರುವಂಥದ್ದು ಏನು ಪದೇ ಪದೇ ಏನು ಮೇಕೆದಾಟು ಚಳವಳಿಗೆ ಅಡ್ಡಗಾಲು ಹಾಕಿರ್ತಕ್ಕಂಥ ತಮಿಳುನಾಡಿನ ಅಯೋಗ್ಯರು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರ್ಬೋದು, ವಿಜಯನ್ ಆಗಿರ್ಬೋದು, ಸ್ಟಾಲಿನ್ DMK ಅಧ್ಯಕ್ಷ ಸ್ಟಾಲಿನ್ ಆಗಿರ್ಬೋದು, ವೇಳಪ್ಪಾಡಿ ಪಳನಿಸ್ವಾಮಿ ಅಣ್ಣಾ DMK ಅಧ್ಯಕ್ಷ ಆಗಿರ್ಬೋದು, ಮಾಣಿಕ್ಯ ಠಾಕೂರ್ ಅವನು ಪ್ರದೇಶ ತಮಿಳುನಾಡು ಕಾಂಗ್ರೆಸ್ ಅಧ್ಯಕ್ಷ ಹೇಳ್ತಾನೆ, ಮೇಕೆದಾಟು ಯೋಜನೆ ನೀವು ಮಾಡಿದ್ರೆ ಆದರೆ ನಾನು ಒಂದು ಇಟ್ಟಿಗೆನ ಹಾಕೋ ಕೂಡ ಕಿತ್ತಾಕ್ತೀನಿ ಅಂತ ಹೇಳ್ತಾನೆ. ಈ ಮೇಕೆದಾಟು ಯೋಜನೆ ಅವರ ಅಪ್ಪಂದಲ್ಲ, ಕರ್ನಾಟಕದ ಎಲ್ಲೇ ಒಳಗೆ ಆಗಿರ್ತಕ್ಕಂಥ ಒಂದು ಯೋಜನೆ. 67 TMC ನೀರು ಸಂಗ್ರಹ, 400 ಮೆಗಾವಾಟ್ ಉತ್ಪಾದನೆ ಇರ್ತಕ್ಕಂಥ ಈ ಯೋಜನೆ. ಅದು ಅಲ್ಲದೆ ಮಾನ್ಯ ಮುಖ್ಯಮಂತ್ರಿಯವರು
ಮೇಕೆದಾಟು ಯೋಜನೆಗೆ ಪಾದಯಾತ್ರೆ ಮಾಡಿದರು. ಅವರ ಸ್ವಕ್ಷೇತ್ರ ಕನಕಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೇ ಬರ್ತಕ್ಕಂಥ ಯೋಜನೆಯನ್ನು ಈ ಕೂಡಲೇ ಯಾವ ಕಾರಣಕ್ಕೂ ವಿಳಂಬ ಮಾಡದೆ ಯೋಜನೆ ಶಂಕುಸ್ಥಾಪನೆ ಮಾಡಿದ್ದೇ ಆದರೆ ಈ ಕಾವೇರಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತೆ. ನೀವು ಕರ್ನಾಟಕ ಕನಕಪುರದ ಬಂಡಿಯಲ್ಲ, ಕರ್ನಾಟಕದ ಬಂಡಿಯಾಗಿ ನಿಂತ್ಕೊಂಡು ಈ ಯೋಜನೆಯನ್ನು ಜಾರಿಗೆ ತಂದರೆ 7 ಕೋಟಿ ಕನ್ನಡಿಗರ ಆಶೀರ್ವಾದ ಬೆಂಬಲ ನಿಮ್ಗೆ ಇರ್ತದೆ. ಪೊರಕೆ ಚಳವಳಿ ಅಂದರೆ ಇವರು ಅಯೋಗ್ಯರು ಪದೇ ನಮ್ಮ ಮೇಕೆದಾಟು ಯೋಜನೆಗೆ ಅಡ್ಡಿ ಮಾಡ್ತಾ ಇದ್ದಾರೆ. ನೀರು ಬಿಟ್ಟಾದ ನಂತರವೂ ಸ್ಟಾಲಿನ್ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಅದಕ್ಕೋಸ್ಕರ ಇವರನ್ನ ರಾಕ್ಷಸ ರೂಪದಲ್ಲಿ ಪ್ರತಿಬಿಂಬಿಸಿ ಪೊರಕೆ ಚಳವಳಿಯನ್ನು ಮಾಡ್ತಾ ಇದ್ದೀವಿ. ಈಗ ನಮ್ಗೊಂದು ಕಡೆ ನಾಲೆಗಳಿಗೆ ನೀರು ಬಿಡ್ತಾ ಇಲ್ಲ, ತಮಿಳುನಾಡಿಗೆ ಮತ್ತೆ ನೀರು ಏರಿಸಿ ಅಂತೇಳಿ ಪದೇ ಸೂಚನೆಯನ್ನು ಕೊಡ್ತಾ ಇರುವಂಥದ್ದು. ಪದೇ ಸೂಚನೆ ಕೊಡ್ತಾ ಇರೋದು ಕಾವೇರಿ ಪ್ರಾಧಿಕಾರದ ಸಭೆ ಮಾಡ್ತಾ ಇರೋದು ಸರಿಯಿಲ್ಲ. ಆ ಸಭೆಯನ್ನೇ ರದ್ದುಪಡಿಸಿ ಪರ್ಮನೆಂಟ್ ನೀರಿನ ಯೋಜನೆ ಒಂದು ಕೇಂದ್ರ ಸರ್ಕಾರ ರೂಪಿಸಬೇಕು. ಅದು ಮುಖ್ಯಮಂತ್ರಿಗಳು ಇದಕ್ಕೆ ಒತ್ತಡ ತರಬೇಕು. ಈ ಮಧ್ಯಂತರ ಆಜ್ಞೆ ಮಾಡಲೇಬಾರ್ದು. ಈ ಪ್ರಾಧಿಕಾರನೇ ಬೇಡ ಅಂತ ನಾವು ಒತ್ತಾಯ ಮಾಡ್ತಾ ಇದ್ವಿ. ಪ್ರತಿಭಟನೆಗೆ ನಾವು ಪ್ರತಿದಿನವೂ ನಾವು ಪ್ರತಿಭಟನೆಗೆ ಸಹಕಾರ ಕೊಡ್ತೀವಿ ಮತ್ತು ಬೆಂಬಲ ಕೊಡ್ತೀವಿ. ಬಂದ್ಗೆ ಬೆಂಬಲ ಇಲ್ಲ. ಬಂದ್ ಯಾವುದೇ ಕಾರಣಕ್ಕೂ ಬಂದ್ಗೆ ನಮಗೆ ನಾವೇ ನಷ್ಟ ಮಾಡ್ಕೊಂಡು ಬಂದ್ ಮಾಡುವಂಥ ಪ್ರಮೇಯ ಮುಂದಿನ ದಿನಗಳಲ್ಲೂ ಕೂಡ ಯಾರೂ ಕೂಡ ಯಾವ ಸಂಘಟನೆಗಳು ಕೂಡ ಘೋಷಣೆ ಮಾಡಬಾರ್ದು ಅಂತ ಮೈಸೂರು ಹೋಟೆಲ್ ಮಾಲೀಕರ ಸಂಘ ಆಗ್ರಹ ಪಡಿಸುತ್ತೆ. ವಿಜಯ್, ಇದು ಹೋರಾಟಗಾರ ಸ್ಪಷ್ಟವಾದಂತಹ ಮಾತುಗಳು. ಬಂದ್ಗೆ ನಮ್ಮ ಬೆಂಬಲವಿಲ್ಲ, ಏನೇ ಇದ್ರೂ ಪ್ರತಿಭಟನೆ ಮೂಲಕವಾಗಿ ಗಮನ ಸೆಳೆಯುವಂತಹ ಕೆಲಸವನ್ನು ಮಾಡ್ತೇನೆ. ಅದರಲ್ಲೂ ಏನು ಈ ಒಂದು ಯೋಜನೆಗೆ ಎಲ್ಲರೂ ಮೇಕೆದಾಟು ಯೋಜನೆಗೆ ತಮಿಳುನಾಡು ವಿರೋಧ ವ್ಯಕ್ತಪಡಿಸ್ತಾ ಇದೆ. ಸಿಎಂ ಆದಿಯಾದಂತೆ ವಿರೋಧ ಪಕ್ಷದವರು ಮತ್ತು ಅಲ್ಲಿನ ಸ್ಥಳೀಯ ಮುಖಂಡರಿಗೆ ಪೊರಕೆ ಚಳುವಳಿ ಮುಖಾಂತರವಾಗಿ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ಕನ್ನಡ ಪರ ಸಂಘಟನೆಗಳು ಮಾಡ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ರಾಮ್.